ನನಗೆ ಹಸಿರು ಮತ್ತು ಹಸಿರು ಅಂದರೆ ಸಣ್ಣ ಈ ಲಾಲ್ ಬಾಗ್ ಅಥವಾ ಕಬ್ಬನ್ ಪಾರ್ಕ್ ಇದೇ ನಮಗೆ ಹಸಿರು. ತುಂಬ ಅಂದರೆ ನಾವು ಲ್ಯಾಂಡ್ಸ್ಕೇಪ್ ಮಾಡಬೇಕು ಅಂದ್ರೂ ನಾವು ಹೋಗ್ತಾ ಇದ್ದಿದ್ದು ಲಾಲ್ ಬಾಗ್ಗೆ ಮತ್ತು ಕಬ್ಬನ್ ಪಾರ್ಕಿಗೆ. ಸುಮಾರು ಮರಗಳು ಬೆಳೆದಿರೋದು, ಕಾಡು ಅನ್ನೋ ಕಲ್ಪನೆ ಇಲ್ಲ ನಮಗೆ. ಆದರೆ ಸ್ವಲ್ಪ ಬೆಳೀತಾ ಪಶ್ಚಿಮ ಘಟ್ಟದ ಕಡೆ, ದಕ್ಷಿಣ ಕನ್ನಡದ ಕಡೆ, ಆ ಕಡೆ ಎಲ್ಲ ಹೋದಾಗ ಆ ದಟ್ಟವಾದ ಹಸಿರನ್ನು ನೋಡಿದಾಗ ನಮಗೂ ಒಂಥರ ರೋಮಾಂಚನ ಆಗಿಬಿಡೋದು. ನಮ್ಮ ಸಿಟಿಯಲ್ಲಿ ಈ ಥರದ ಒಂದು ಸ್ಪಾಟು ಇಲ್ವಲ್ಲಪ್ಪ ನಮಗೆ ಅಂತ ಹೇಳಿ. ಸೊ ಇವರೆಲ್ಲ ಪುಣ್ಯವಂತರು. ಕಾಸರವಳ್ಳಿಯವರು ಕಾಡಿನ ಬಗ್ಗೆ ಒಂದು ವಿವರಣೆ ಕೊಡ್ತಾಯಿದ್ರು. ಅವರ ಹುಟ್ಟಿದ ಜಾಗ ಅದು ಹೀಗೇಗಾಗಿದೆ ಇದೆಲ್ಲ. ನಮಗೆ ಕಾಡಿನ ಪರಿಕಲ್ಪನೆಯೇ ಇಲ್ಲದೆ ಒಂದು ಜಾಗದಲ್ಲಿ ಹುಟ್ಟಿದವನು ನಾನು, ಸಿಟಿ ಸೆಂಟ್ರಲ್ಲಿ ಹುಟ್ಟಿದವನು. ನನಗೆ ಹಸಿರು ಮತ್ತು ಹಸಿರು ಅಂದರೆ ಸಣ್ಣ ಈ ಲಾಲ್ ಬಾಗ್ ಅಥವಾ ಕಬ್ಬನ್ ಪಾರ್ಕ್ ಇದೇ ನಮಗೆ ಹಸಿರು. ತುಂಬ ಅಂದರೆ ನಾವು ಲ್ಯಾಂಡ್ಸ್ಕೇಪ್ ಮಾಡಬೇಕು ಅಂದ್ರೂ ನಾವು ಹೋಗ್ತಾ ಇದ್ದಿದ್ದು ಲಾಲ್ ಬಾಗ್ಗೆ ಮತ್ತು ಕಬ್ಬನ್ ಪಾರ್ಕಿಗೆ. ಸುಮಾರು ಮರಗಳು ಬೆಳೆದಿರೋದು, ಕಾಡು ಅನ್ನೋ ಕಲ್ಪನೆ ಇಲ್ಲ ನಮಗೆ. ಆದರೆ ಸ್ವಲ್ಪ ಬೆಳೀತಾ ಪಶ್ಚಿಮ ಘಟ್ಟದ ಕಡೆ, ದಕ್ಷಿಣ ಕನ್ನಡದ ಕಡೆ, ಆ ಕಡೆ ಎಲ್ಲ ಹೋದಾಗ ಆ ದಟ್ಟವಾದ ಹಸಿರನ್ನು ನೋಡಿದಾಗ ನಮಗೂ ಒಂಥರ ರೋಮಾಂಚನ ಆಗಿಬಿಡೋದು. ನಮ್ಮ ಸಿಟಿಯಲ್ಲಿ ಈ ಥರದ ಒಂದು ಸ್ಪಾಟು ಇಲ್ವಲ್ಲಪ್ಪ ನಮಗೆ ಅಂತ ಹೇಳಿ. ಸೊ ಇವರೆಲ್ಲ ಪುಣ್ಯವಂತರು. ಆದರೆ ಕಾಲ ತಂದೇ ಆದ ಕೆಲವು ರೂಪಗಳನ್ನು, ಕೆಲವು ಕ್ರೌರ್ಯಗಳನ್ನು ನಾವು ನಮಗೆ ತಿಳಿದೆಯೋ ಕೆಲವರು ಅದರ ಮೇಲೆ ದಾಳಿ ಮಾಡ್ತಾಯಿದ್ದಾರೆ. ಈಗ ಹೇಳಿದ್ರು, ಸುಮಾರು 40 ವರ್ಷಗಳ ಹೋರಾಟ ಮಾಡ್ತಾಯಿದ್ದಾರೆ ಹುಬ್ಳಿಕರ್ ಅಂತ ಹೇಳಿ. ಸರ್, ನಾನು ನಿಮ್ಮನ್ನು ಮನಪೂರ್ವಕ ಅಭಿನಂದಿಸ್ತೇನೆ. ಯಾಕೆ ಅಂತೇಳಿದ್ರೆ, ನನಗೆ ಹೆಬ್ಳಿಕರ್ ಅವರು ಭೇಟಿಯಾಗಿದ್ದು ಸಿನಿಮಾ ಬಿಟ್ಟು ಚಂದ್ರನಾಥ್ ಮನೆಯಲ್ಲಿ ಒಂದು 2 ಬಾರಿ ಭೇಟಿಯಾಗಿದ್ದೆ. ಆಗಲೇ ಅವರು ಇದ್ರ ಬಗ್ಗೆ ಮಾತಾಡ್ತಾಯಿದ್ರು. ನಮಗೆಲ್ಲ ಆಗ ಇವರೆಲ್ಲ ಎಷ್ಟು ನೇಚರ್ ಬಗ್ಗೆ ತುಂಬ ಚೆನ್ನಾಗಿ ಯೋಚನೆ ಮಾಡ್ತಾರೆ, ಅದರ ಪ್ರೊಟೆಕ್ಷನ್ ಬಗ್ಗೆ ಯೋಚನೆ ಮಾಡ್ತಾರೆ ಅನ್ನೋದು ನಮಗೆ ಒಂದು ವಿಸ್ಮಯ. ನಾವೆಲ್ಲ ಸಿಟಿಯಲ್ಲಿ ನಮಗೆ ಬದುಕೆ ಒಂದು ಕಷ್ಟ ಆದಾಗ ಈ ಥರದ ಚಿಂತನೆಗಳು ಸ್ವಲ್ಪ ಕಡಿಮೆ ಇರುತ್ತೆ. ನಮ್ಮದು ಹೋರಾಟದ ಬದುಕು ನಮ್ಮದೆಲ್ಲ. ಹಾಗಾಗಿ ಇವರೆಲ್ಲ ಈಗೆಲ್ಲ ಯೋಚನೆ ಮಾಡ್ತಾರಲ್ಲ ಅನ್ನೋದು ನಮಗೆ ಖುಷಿ ಆಗೋದು ಒಂದು ರೀತಿಯಲ್ಲಿ. ಬಟ್ ಈಗ ನಮಗೂ ಅರ್ಥ ಆಗ್ತಾಯಿದೆ, ನಾವು ಬೆಳೆದ ಒಂದು ಭೂಮಿ, ಆ ಭೂಮಿಗೆ ನಾವು ಎಸಗ್ತಾ ಇರೋಂಥ ದ್ರೋಹಗಳು, ಇದ್ರ ಬಗ್ಗೆ ನಿಜವಾಗಲೂ ನಮಗೆ ಅರ್ಥ ಆಗ್ತಾಯಿದೆ, ನೋವು ಆಗ್ತಾಯಿದೆ. ಇನ್ನೊಂದು ನಾವು ಹೇಗೆ ಇದನ್ನು ತಡಿಬೋದು ಅನ್ನೋದ್ರ ಬಗ್ಗೆ ನಾಳೆ ಸಮಾವೇಶದಲ್ಲಿ ಯಾವ ಥರದ ನಿರ್ಣಯಗಳನ್ನು ತೆಗೆದುಕೊಳ್ತೀರ ಅದಕ್ಕೆ ನನ್ನ ಬೆಂಬಲ, ನಮ್ಮ ಎಲ್ಲ ಕಲಾವಿದರ ಬೆಂಬಲ ಇದೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಈಗಾಗಲೇ 60 ಜನ ಕಲಾವಿದರು ಇಲ್ಲಿ ಕೃತಿಗಳನ್ನು ನಿಮ್ಮ ಜೊತೆಯಲ್ಲಿ ನಿಮ್ಮ ಧ್ವನಿಗೆ ಬೆಂಬಲವಾಗಿ ನಿಂತು ಸೂಚಿಸಿದ್ದಾರೆ. ಸೊ ಅವ್ರಿಗೆಲ್ಲ ನಾನು ಧನ್ಯವಾದನ ಅರ್ಪಿಸ್ತೇನೆ. ಅದರಲ್ಲೂ ನೀವು ಹೇಳಿದಿರಿ ಪ್ರದೀಪ್ ಮತ್ತು ಅಗ್ನಿಹೋತ್ರಿ, ಇವರು ವೆರಿ ಆ್ಯಕ್ಟಿವ್ ಆರ್ಟಿಸ್ಟ್. ಅವರು ಬರೀ ಚಿತ್ರಗಳನ್ನು ಮಾತ್ರ ಬರೆಯೋದಿಲ್ಲ, ಯಾವುದೇ ಹೋರಾಟಗಳ ಮುಂಚೂಣಿಯಲ್ಲೂ ಅವರು ಇರ್ತಾರೆ. ಅವರ ಅಂಥ ಒಂದು ಗುಂಪಿದೆ ನಮ್ಮಲ್ಲಿ ಕಲಾವಿದರಲ್ಲಿ, ಚಿತ್ರಕಲಾವಿದರಲ್ಲಿ ಅಂಥ ಒಂದು ಗುಂಪು ಇಲ್ಲಿಯೂ ಇದೆ, ಧಾರವಾಡದಲ್ಲಿದೆ, ಚಿಕ್ಕಮಗಳೂರಲ್ಲಿದೆ, ಬೇರೆ ಸ್ಥಳದಲ್ಲಿ. ಅವರಿಗೆ ಚಿತ್ರ ಬರೆಯೋದು ಅಷ್ಟೇ ಅಲ್ಲ, ಪ್ರಕೃತಿ ಜೊತೆಯಲ್ಲೇ ಸಂಬಂಧಗಳನ್ನು ಬೆಳೆಸ್ಕೊಂಡು ಅವರು ಹೋರಾಟಗಳನ್ನು ಮಾಡ್ತಾಯಿದ್ದಾರೆ. ಸೊ ಆ ಥರದವ್ರೂ ಒಂದು ದೊಡ್ಡ ಸಮೂಹವನ್ನು ನಾವು ಸೇರಿಸಿಕೊಂಡು ನಿಮ್ಮ ಅಭಿಯಾನಕ್ಕೆ ನಮ್ಮ ಬೆಂಬಲಗಳನ್ನು ಸೂಚಿಸ್ತೇವೆ ಸರ್. ನಿಮ್ಮಷ್ಟು ಈ ಪ್ರಕೃತಿ ಬಗ್ಗೆ ನನಗೆ ತಿಳಿದವನಲ್ಲ, ಹಾಗಾಗಿ ನೀವು ಮಾಡ್ತಿರೋ ಕೆಲಸಕ್ಕೆ ನಮ್ಮ ಇಡೀ ಕಲಾವಿದರ ಬೆಂಬಲ, ನಾನು ಅದರ ಪ್ರತಿನಿಧಿಯಾಗಿ ಹೇಳ್ತೇನೆ, ಅದರ ಬೆಂಬಲವನ್ನು ನಾನು ಕೊಡ್ತೇನೆ ಅಂತೇಳಿ ನಾನು 2 ಮಾತನ್ನು ಮುಗಿಸ್ತೇನೆ. ನಮಸ್ಕಾರ.